ಇನ್ನು ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದ ಕೆಜಿಪಿ ಸ್ಥಾಪನೆಗೆ ದಿನಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ಕೆಜಿಪಿಗೆ ವಲಸೆ ಪರ್ವ ಕೂಡ ಶುರುವಾಗಿದೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕದ ಪದಾಧಿಕಾರಿಗಳು ಕೆಜಿಪಿ ಸೇರಲು ನಿರ್ಧರಿಸಿದ್ದಾರೆ. ಜಿಲ್ಲೆಯ ಬಿಜೆಪಿ ಪದಾಧಿಕಾರಿಗಳು ರಾಜೀನಾಮೆ ಕೊಡಲು ರೆಡಿಯಾಗಿದ್ದಾರೆ. ಕಾರ್ಪೊರೇಟರ್ಸ್, ಜಿಲ್ಲಾ ಪಂಚಾಯತ್ ಸದಸ್ಯರು, ಎಪಿಎಂಸಿ ಸದಸ್ಯರು ಸೇರಿದಂತೆ 1500 ಸದಸ್ಯರು ಸಾಮೂಹಿಕ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಡಿಸೆಂಬರ್ 1ರಂದು ಎಲ್ಲರೂ ರಾಜೀನಾಮೆ ನೀಡಿ ಕೆಜಿಪಿ ಸೇರಲು ನಿರ್ಧರಿಸಿದ್ದಾರೆ. ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಜಗದೀಶ್ ಈ ವಿಷಯ ತಿಳಿಸಿದ್ದು, ಡಿಸೆಂಬರ್ 1ರಂದು ಮೆರವಣಿಗೆ ಮೂಲಕ ಬಿಜೆಪಿ ಕಚೇರಿಗೆ ತೆರಳಿ ರಾಜೀನಾಮೆ ಕೊಡುವುದಾಗಿ ಹೇಳಿದರು. ಇವತ್ತೇನಾಗಿದೆ, ಸ್ವಾಭಿಮಾನಕ್ಕೆ ಬೆಲೆನೇ ಇಲ್ಲ. ಬಿಜೆಪಿಯನ್ನು ತೊರೆದು ಕೆಜೆಪಿಗೆ ಸೇರುವಂತಹ ಪದಾಧಿಕಾರಿಗಳು, ಬಿಜೆಪಿಯ ಪದಾಧಿಕಾರಿಗಳು ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಪ್ರಮುಖರು ಶನಿವಾರದ ದಿನ ಬೆಳಗ್ಗೆ 11 ಗಂಟೆಗೆ ಪ್ರವಾಸಿ ಮಂದಿರದ ಬಳಿ ಸೇರಿ ನಾವೆಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಬಿಜೆಪಿಗೆ ಸಲ್ಲಿಸ್ತಿದೆ. ಜಿಲ್ಲಾಧ್ಯಕ್ಷರು, ನಾವು ಬಿಜೆಪಿ ಜಿಲ್ಲಾ ಕಚೇರಿಗೆ ಬರ್ತೀವಿ, ಅಲ್ಲಿ ಬಂದು ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರಿದ್ದರೆ ಜಿಲ್ಲಾಧ್ಯಕ್ಷರ ಕಡೆ ಕೊಡ್ತೀವಿ, ಇಲ್ಲದೆ ಹೋದರೆ ಪಕ್ಷದ ಕಾರ್ಯಾಲಯಕ್ಕೆ ತಲುಪಿಸ್ತೀವಿ. ಮತ್ತು ರಾಜ್ಯದ ನಮ್ಮ ಬಿಜೆಪಿ ಕಾರ್ಯಾಲಯಕ್ಕೆ ಫ್ಯಾಕ್ಸ್ ಮುಖಾಂತರ ರಾಜೀನಾಮೆ ಪತ್ರವನ್ನು ರವಾನಿಸ್ತೇವೆ. ತುಮರಿ ಸೇತುವೆಗಾಗಿ ಆಗ್ರಹಿಸಿ ಶಿವಮೊಗ್ಗ ಡಿಸಿ ಕಚೇರಿ ಎದುರು ಕರೂರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಸಾಥ್ ನೀಡಿದರು. ಸಾಗರ ತಾಲೂಕಿನ ಕರೂರು ಹೋಬಳಿಯ ಶರಾವತಿ ನದಿ ಹಿನ್ನೀರಿನ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ತುಮರಿ ಸೇತುವೆಗಾಗಿ ಗ್ರಾಮಸ್ಥರು ದಶಕಗಳ ಹೋರಾಟ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ಸರ್ಕಾರ ಡಿಸೆಂಬರ್ ಅಂತ್ಯದೊಳಗೆ ಈ ಸೇತುವೆ ಕಾಮಗಾರಿಗೆ 25 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ಸರ್ಕಾರ ವಿಳಂಬ ಧೋರಣೆ ತೋರಿದರೆ ತಾವು ಜನರ ಜೊತೆಗೂಡಿ ವಿಧಾನಸೌಧದ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಬಂದಿದ್ರು ಇವತ್ತು ಸರ್ಕಾರ ಮಾಡಬೇಕಾಗಿರುವಂತಹದ್ದು ಕೇವಲ ಒಂದು 25 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರೆ ಈಗಾಗಲೇ ಟೆಂಡರ್ ಕರೆದು ಶಾರ್ಟ್ ಲಿಸ್ಟ್ ಆಗಿರುವಂತಹ ಗುತ್ತಿಗೆದಾರನಿಗೆ ಕೆಲಸವನ್ನು ವಹಿಸಿ ಇನ್ನೊಂದು 2 ತಿಂಗಳಲ್ಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು. ಅದರ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ನಾನೀಗ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಯಾರು ಇವತ್ತು ಆ ಭಾಗದ ಜನರಿಗೆ ಬೆಳಕು ಕೊಡೋಕ್ಕೋಸ್ಕರ ಮನೆ ಮಠವನ್ನು ಕಳ್ಕೊಂಡಿದ್ದಾರೆ, ಅವರು ಓಡಾಟ ಮಾಡೋಕ್ಕೆ ಸೇತುವೆ ಇಲ್ಲದೆ ಪರದಾಡ್ತಾ ಇರುವಂಥ ಬೀದಿ ಪಾರಾಗಿದ್ದಾರೆ, ಅವರ ರಕ್ಷಣೆಗೆ ಬರಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂಜೂರಾತಿಯನ್ನು ಕೊಟ್ಟು ಟೆಂಡರ್ ಕರೆದು ಶಾರ್ಟ್ ಲಿಸ್ಟ್ ಆಗಿದೆ.